ನಮಸ್ಕಾರ. ಕುಂಭರಾಶಿಯವರ ಜೀವನದಲ್ಲಿ ಮುಂದಿನ 5 ದಿನಗಳು ಅತ್ಯಂತ ವಿಶೇಷವಾಗಿರಲಿದೆ. ಈ ಸಮಯದಲ್ಲಿ ಮಹತ್ವರಾದ ಬದಲಾವಣೆಗಳು ಆಗಲಿವೆ ಅಂತ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತೆ. ಸರಿ, ಏನದು ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ನೋಡಿ, 5 ದಿನ, 4 ದೊಡ್ಡ ಸಿಹಿ ಸುದ್ದಿಗಳು ಮತ್ತು ಈ ಎಲ್ಲದರ ಹಿಂದೆ ಒಬ್ಬ ನಿಗೂಢ ಮಹಿಳೆಯ ಪಾತ್ರ. ಕೇಳೋಕೆ ಯಾವುದೋ ಕಥೆ ತರ ಅನಿಸಿದ್ರೂ ಇದು ಕುಂಭರಾಶಿಯವರ ಜೀವನದ ಒಂದು ಹೊಸ ಅಧ್ಯಾಯದ ಮುನ್ನುಡಿಯಂತೆ. ಈ 5 ದಿನಗಳಲ್ಲಿ ಜೀವನದ ದಿಕ್ಕೇ ಬದಲಾಗಬಹುದು. ಹೌದು, ಈ ಮುಂಬರುವ 5 ದಿನಗಳು ಕುಂಭರಾಶಿಯವರ ಪಾಲಿಗೆ ಅದೃಷ್ಟದ ಸಮಯ. ಅದರಲ್ಲೂ 2ನೇ ಮತ್ತು 3ನೇ ದಿನಗಳು ತುಂಬಾನೇ ನಿರ್ಣಾಯಕವಾಗಿರುತ್ತೆ. ಈ ಹೊತ್ತಲ್ಲಿ ಯಾರು ಊಹಿಸಿದಂತಹ ಕೆಲವು ತಿರುವುಗಳು ಜೀವನದಲ್ಲಿ ಸಂಭವಿಸುವ ಸಾಧ್ಯತೆ ದಟ್ಟವಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ದೊಡ್ಡ ಶುಭ ಸುದ್ದಿಗಳನ್ನು ಕೇಳುವ ಯೋಗವಿದೆ. ಈ ಸುದ್ದಿಗಳು ಮನಸ್ಸಿಗೆ ಸಂತೋಷ ಕೊಡುವುದು ಮಾತ್ರವಲ್ಲ, ಭವಿಷ್ಯದ ಬಗ್ಗೆ ಒಂದು ಹೊಸ ಭರವಸೆಯನ್ನು ಮೂಡಿಸುತ್ತವೆ. ಅಂದಹಾಗೆ, ಇಷ್ಟೊಂದು ದೊಡ್ಡ ಅದೃಷ್ಟ ಯಾಕೆ ಬರಬೇಕು? ಈ ಪ್ರಶ್ನೆಗೆ ಉತ್ತರ ಬೇಕಂದ್ರೆ ನಾವು ಮೊದಲು ಕುಂಭರಾಶಿಯವರ ಮೂಲ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವರ ಗುಣಗಳೇ ಅವರ ದೊಡ್ಡ ಶಕ್ತಿ. ಕುಂಭರಾಶಿಯವರದು ಪ್ರಾಮಾಣಿಕ ವ್ಯಕ್ತಿತ್ವ. ಎಲ್ಲರನ್ನೂ ಗೌರವದಿಂದ ಕಾಣ್ತಾರೆ. ಅವರಲ್ಲಿರೋ ಕರುಣೆ, ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋ ಮನ್ಸಿದೆಯಲ್ಲ, ಅದು ಅಪರೂಪ. ಜೊತೆಗೆ ಕಠಿಣ ಪರಿಶ್ರಮದಿಂದ ತಮ್ಮ ಗುರಿಗಳನ್ನ ತಲುಪ್ತಾರೆ. ಎಂಥದ್ದೇ ಕಷ್ಟ ಬರ್ಲಿ ಧೈರ್ಯದಿಂದ ಎದುರಿಸೋ ಗುಣ ಅವರಲ್ಲಿದೆ. ಆದ್ರೆ ಅವರ ಜೀವನದ ಇನ್ನೊಂದು ಮುಖವನ್ನು ನೋಡ್ಬೇಕು. ಎಲ್ಲರನ್ನೂ ಬೇಗ ನಂಬಿಬಿಡ್ತಾರೆ. ಇದೇ ಕಾರಣಕ್ಕೆ ಕೆಲವೊಮ್ಮೆ ಮೋಸ ಹೋಗ್ತಾರೆ. ಕುಟುಂಬಕ್ಕೋಸ್ಕರ ತಮ್ಮ ಖುಷಿಯನ್ನೇ ತ್ಯಾಗ ಮಾಡ್ತಾರೆ. ಇವರು ಎಲ್ರಿಗೂ ಸಹಾಯ ಮಾಡ್ತಾರೆ, ಆದ್ರೆ ಇವರಿಗೊಂದು ಕಷ್ಟ ಬಂದಾಗ ಅಷ್ಟೇ ಸಹಾಯ ವಾಪಸ್ ಸಿಗೋದಿಲ್ಲ. ಇದು ಅವರ ಮನಸ್ಸಿಗೆ ತುಂಬಾ ನೋವು ಕೊಡುತ್ತೆ. ಎಷ್ಟೇ ನೋವು, ನಿರಾಸೆಗಳನ್ನ ಎದುರಿಸಿದ್ರೂ ಕುಂಭರಾಶಿಯವರ ಒಂದು ಗುಣ ಮಾತ್ರ ಯಾವತ್ತೂ ಬದಲಾಗಲ್ಲ. ಅದು ಅವರ ಒಳ್ಳೆಯತನ. ನಗುವಿನ ಹಿಂದೆ ನೋವನ್ನ ಬಚ್ಚಿಟ್ಕೊಂಡು ತಮ್ಮ ಸದ್ಗುಣವನ್ನ ಎಂದಿಗೂ ಬಿಟ್ಟುಕೊಡೋದಿಲ್ಲ. ಇದೇ ಅಲ್ವಾ ಅವರ ಶ್ರೇಷ್ಠತೆ? ಇಷ್ಟು ದಿನ ಪಟ್ಟ ಕಷ್ಟಗಳಿಗೆಲ್ಲ ಇವಾಗ ಒಂದು ಅಂತ್ಯ ಹಾಡುವ ಸಮಯ ಬಂದಿದೆ. ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಒಂದು ಹೊಸ ಯುಗವೇ ಶುರುವಾಗುತ್ತಿದೆ. ಈ ಬದಲಾವಣೆಗಳು ಜೀವನದ ಪ್ರತಿಯೊಂದು ಪ್ರಮುಖ ಕ್ಷೇತ್ರದಲ್ಲೂ ಕಾಣಿಸುತ್ತೆ. ಆರ್ಥಿಕವಾಗಿ, ವೃತ್ತಿಪರವಾಗಿ, ಹಾಗೆ ವೈಯಕ್ತಿಕ ಜೀವನದಲ್ಲೂ ದೊಡ್ಡ ಸುಧಾರಣೆಗಳನ್ನ ಖಂಡಿತ ನಿರೀಕ್ಷಿಸಬಹುದು. ತುಂಬಾ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳಿಗೆ ಮತ್ತೆ ಜೀವ ಬರುತ್ತೆ. ಅಷ್ಟೇ ಅಲ್ಲ, ಯಶಸ್ಸನ್ನೂ ಕಾಣುತ್ತೆ. ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿ ಆದಾಯ ಹೆಚ್ಚಾಗಲಿದೆ. ಸಾಲದ ಹೊರೆ ಕಡಿಮೆಯಾಗುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಸರಿ, ಈ ಎಲ್ಲಾ ಅದೃಷ್ಟದ ಹಿಂದೆ ಒಬ್ಬ ಮಹಿಳೆಯ ಪಾತ್ರವಿದೆ ಅಂತ ಮೊದಲೇ ಹೇಳಲಾಗಿತ್ತು ಅಲ್ವಾ? ಹಾಗಾದ್ರೆ ಯಾರು ಆ ನಿಗೂಢ ವ್ಯಕ್ತಿ? ಆ ರಹಸ್ಯವನ್ನು ಭೇದಿಸೋ ಸಮಯ ಈಗ ಬಂದಿದೆ. ಜೀವನದ ದಿಕ್ಕನ್ನೇ ಬದಲಿಸಬಲ್ಲ, ಹೊಸ ಭರವಸೆ ನೀಡಬಲ್ಲ ಆ ಶಕ್ತಿ ಯಾವುದು? ಯಾರು ಆ ಮಹಿಳೆ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆ ಮಹಿಳೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಜಗನ್ಮಾತೆ ದುರ್ಗಾದೇವಿ. ಹೌದು, ಈ 5 ದಿನಗಳ ಕಾಲ ದುರ್ಗಾದೇವಿಯ ವಿಶೇಷವಾದ ಅನುಗ್ರಹ ಕುಂಭರಾಶಿಯವರ ಮೇಲಿರಲಿದೆ. ಆ ತಾಯಿಯ ಕೃಪೆಯೇ ಈ ಅದೃಷ್ಟಕ್ಕೆ ಕಾರಣವಾಗಲಿದೆ. ಇದರ ಅರ್ಥ ಏನು ಅಂದ್ರೆ, ಈ 5 ದಿನ ದೇವಿಯ ದೈವಿಕ ಶಕ್ತಿ ನಿಮ್ಮ ಜೀವನದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ. ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಯಶಸ್ಸಿನ ದಾರಿಯನ್ನ ತಾನೇ ತೋರಿಸುತ್ತಾಳೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ದೈವಿಕ ಹಸ್ತಕ್ಷೇಪ. ಹಾಗಾದ್ರೆ ಈ ದೈವಿಕ ಅನುಗ್ರಹವನ್ನ ಪೂರ್ತಿಯಾಗಿ ಪಡೆಯೋದು ಹೇಗೆ? ಅದಕ್ಕೇನ್ ಮಾಡ್ಬೇಕು? ಬನ್ನಿ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಈ ಅದೃಷ್ಟವನ್ನ ನಮ್ಮದಾಗಿಸಿಕೊಳ್ಳೋಕೆ ಒಂದು ಸರಳವಾದ ವಿಧಾನ ಇದೆ. ವಿಶೇಷವಾಗಿ ಶುಕ್ರವಾರದ ದಿನ ಮನೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ, ದೇವಿಗೆ ಇಷ್ಟವಾದ ಕೆಂಪು ಹೂಗಳನ್ನ ಅರ್ಪಿಸಿ, ಪೂಜೆ ಮಾಡುವಾಗ 2 ದೀಪಗಳನ್ನ ಬೆಳಗಿ ಮತ್ತು ಶುದ್ಧ ಮನಸ್ಸಿನಿಂದ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳಿ. ಈ ದಿನಗಳಲ್ಲಿ ಹಸಿರು, ಕೆಂಪು, ನೀಲಿಯಂಥ ಬಣ್ಣಗಳು ಶುಭವನ್ನು ತರಲಿವೆ. ಅದೃಷ್ಟದ ಸಂಖ್ಯೆಗಳು 5 ಮತ್ತು 8. ಏನಾದ್ರೂ ಹೊಸ ಕೆಲಸ ಶುರು ಮಾಡೋದಿದ್ರೆ ಸೋಮವಾರ ಮತ್ತು ಶುಕ್ರವಾರ ತುಂಬಾನೇ ಒಳ್ಳೆಯ ದಿನಗಳು. ಇನ್ನು ಎಸ್ ಮತ್ತು ಕೆ ಅಕ್ಷರದ ಹೆಸರಿನವರ ಹತ್ರ ಸ್ವಲ್ಪ ಜಾಗರೂಕರಾಗಿರಿ ಮತ್ತು ಅನಗತ್ಯ ಜಗಳಗಳಿಂದ ದೂರ ಇದ್ರೆ ಒಳ್ಳೆಯದು. ಈ 5 ದಿನಗಳು ಕೇವಲ ತಾತ್ಕಾಲಿಕ ಬದಲಾವಣೆ ಅಲ್ಲ, ಬದಲಿಗೆ ಇದು ಜೀವನದ ಒಂದು ಹೊಸ ಉಜ್ವಲ ಅಧ್ಯಾಯದ ಆರಂಭ. ಇದರ ಪರಿಣಾಮ ತುಂಬಾನೇ ದೀರ್ಘಕಾಲ ಇರುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ. ಹಿಂದೆ ಕಡೆಗಣಿಸಿದವರೇ ಈಗ ಹುಡುಕ್ಕೊಂಡ್ ಬರ್ತಾರೆ. ಕುಟುಂಬದಲ್ಲಿ ಸಂಬಂಧಗಳು ಗಟ್ಟಿಯಾಗ್ತವೆ ಮತ್ತು ಆರೋಗ್ಯ ಕೂಡ ಉತ್ತಮಗೊಳ್ಳತ್ತೆ.
ಇನ್ನು ಮುಂದೆ ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಮಾಡುವ ಪ್ರಯತ್ನಗಳಿಗೆಲ್ಲ ಒಳ್ಳೊಳ್ಳೆ ಫಲಿತಾಂಶಗಳು ಸಿಗೋಕೆ ಶುರುವಾಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನವಾಗೋ ಕಾಲ ಅಂತಾರಲ್ಲ, ಆ ರೀತಿಯ ಸಮಯ ಬರಲಿದೆ. ಹಿಂದೆ ಅನುಭವಿಸಿದ ನೋವು, ಕಷ್ಟಗಳು ಯಾವುವೂ ವ್ಯರ್ಥ ಅಲ್ಲ. ಅವೆಲ್ಲವೂ ಈ ಹೊಸ, ಯಶಸ್ವಿ ಜೀವನಕ್ಕೆ ನಿಮ್ಮನ್ನ ಸಿದ್ಧಪಡಿಸಿದ ಪಾಠಗಳು ಅಂತ ನಿಮಗೆ ಅರಿವಾಗುತ್ತೆ. ಹಾಗಾದ್ರೆ ಈ 5 ದಿನಗಳು ಕೇವಲ ಒಂದು ಅದೃಷ್ಟದ ಅವಧಿನ, ಅಥವಾ ಕುಂಭರಾಶಿಯವರ ಜೀವನದ ಒಂದು ಸಂಪೂರ್ಣ ಹೊಸ ಉಜ್ವಲ ಅಧ್ಯಾಯದ ಶುರುವಾತ? ಈ ಸಮಯವನ್ನ ಸರಿಯಾಗಿ ಬಳಸ್ಕೊಂಡ್ರೆ ಭವಿಷ್ಯ ಖಂಡಿತವಾಗಿಯೂ ನಿಮ್ದೇ ಆಗಿರುತ್ತೆ.